ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಹೊಲದಲ್ಲಿ ಈಗ ಮಳೆ ಟೈಮ್ನಲ್ಲಿ ಸೊಪ್ಪು ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ. ಅದರಿಂದ ಸೊಪ್ಪನ್ನು ಹೇಗೆ ಯಾವ್ಯಾವ ಸೊಪ್ಪನ್ನು ನಾವು ನೋಡಿ ಕುಯ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಸೊಪ್ಪಿನ ಬಿಡಿಸೋದ್ರ ಜೊತೆಗೆ ನಾನು ಉಪ್ಪು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಮ್ಮ ಮನೆ ಹತ್ರನೇ ಬಿಟ್ಟಿರೋದು ಸೊಪ್ಪು. ತುಂಬ ಮಳೆ ಇದ್ರಿಂದ ಎಲ್ಲ ರೀತಿ ಸೊಪ್ಪು ಕೂಡ ನಮ್ಮ ಮನೆ ಹತ್ರನೇ ಇದೆ. ಇದು ನೋಡಿ ಅರ್ವೆ ಸೊಪ್ಪು ಅಂತ ಹೇಳಿ, ಕೆಲವರು ಇದನ್ನ ಕೀರೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದನ್ನು ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಥರ ಹೆಲ್ದಿಯಾಗಿರೋಂಥ ಸೊಪ್ಪು ನಮ್ಮ ಮನೆ ಹತ್ರನೇ ಬಿಟ್ಟಿದೆ ನೋಡಿ. ಈಗ ನಾನು ಇದು ಅರ್ವೆ ಸೊಪ್ಪು ಬಿಡಿಸ್ಕೊಂಡಿದ ನಂತರ ಇಲ್ಲಿ ದಂಟಿನ ಸೊಪ್ಪಿದೆ, ಅದನ್ನು ಕೂಡ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಿದೆಯಲ್ಲ ಅದೇ ದಂಟಿನ ಸೊಪ್ಪು, ಅದನ್ನು ಸಹ ಬಿಡಿಸ್ತಾ ಇದ್ದೀನಿ. ದಂಟಿನ ಸೊಪ್ಪು, ಅರ್ವೆ ಸೊಪ್ಪು, ಬೇಳೆ ಸೊಪ್ಪು, ಕನ್ನೆ ಸೊಪ್ಪು ಅಂತ ಎಲ್ಲ ರೀತಿ ಸೊಪ್ಪು ಕೂಡ ಇಲ್ಲೇ ಇದೆ. ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಇದೇನೆ ಬೇಳೆ ಸೊಪ್ಪು ಅಂತ ಹೇಳಿ ಇದನ್ನು ಕರೀತಾರೆ. ಇದನ್ನು ಕೂಡ ಅಷ್ಟೇ ಎಲ್ಲಂದ್ರಲ್ಲೇ ಬಿಟ್ಟಿರುತ್ತೆ, ಅದರಿಂದ ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ ನೋಡಿ. ಇದು ಬೇಳೆ ಸೊಪ್ಪು. ಇದನ್ನು ಕೂಡ ಮಸೊಪ್ಪಿಗೆ ಆಗಲಿ ಬಸ್ಸಾರು ಮಾಡಿದ್ರೆ ಹಾಗೆ ಉಪ್ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸೊಪ್ಪಿಂದ ಬೆರಕೆ ಸೊಪ್ಪನ್ನು ಸಾಂಬಾರು ಅಂದ್ರೇ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈಗ ಕಾಣಿಸ್ತಿದ್ದಿಲ್ಲ, ಇದು ಚಾಗಡಿ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ಕೂಡ ಬೇಳೆ ಜೊತೆಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಬೆರಕೆ ಸೊಪ್ಪಿನ ಜೊತೆಗೆ ಹಾಕಿದ್ರು ಕೂಡ ತುಂಬ ಟೇಸ್ಟು, ಹಾಗೆ ಎಲ್ದಿ ಕೂಡ ಇದು. ಈ ಸೊಪ್ಪು ನೋಡಿ, ಇದು ಕೂಡ ಹಾಗೆ ನಾನು ಏನು ಬೀಜ ಹಾಕಿಲ್ಲ, ಅದರಿಂದನೇ ಬಂದಿದೆ. ನಂತರ ನೀವು ನೋಡ್ತಾ ಇರೋದು ಇದು ಕನ್ನೆ ಸೊಪ್ಪು ಅಂತ ಹೇಳಿ, ಕೆಲವರು ಅನ್ನೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಇದನ್ನು ಕೂಡ ಬೆರಕೆ ಸೊಪ್ಪಿಗೆ ಹಾಕ್ತಾರೆ. ಇದು ಕೂಡ ಎಲ್ಲಂದ್ರಲ್ಲೇ ಇರುತ್ತೆ. ಈ ಹೊಲಗಳಲ್ಲಿ ಮಳೆ ಟೈಮ್ನಲ್ಲಂತೂ ಸೊಪ್ಪುಗಳಂತೂ ಬೇಕಾದಂಗೆ ಇರುತ್ತೆ. ಈ ರೀತಿ ಹೆಲ್ದಿಯಾಗಿ ನೀವು ಇರೋರು ತಂದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈಗ ನೋಡಿ ಎಲ್ಲ ಸೊಪ್ಪನ್ನು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಲ್ಲ ಇದು ದಂಟಿನ ಸೊಪ್ಪು, ಇದು ಅರ್ವೆ ಸೊಪ್ಪು ಅನ್ನಲ್ಲ ಅದು. ನಂತರ ಇನ್ನು ಇಲ್ಲಿ ಬೇಳೆ ಸೊಪ್ಪು ಮತ್ತು ಕನ್ನೆ ಸೊಪ್ಪಿದೆ. ಈಗ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಒಂದೆರಡು ಒಣಮೆಣ್ಸಿಕಾಯಿನ ಹಾಕೊತಾ ಇದ್ದೀನಿ. ಒಂದೆಸ್ಲು ಬೆಳ್ಳುಳ್ಳಿನ ಹಂಗೆ ಜಜ್ಕೊಂಡು ಕೂಡ ಹಾಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಗೆ ಒಗ್ಗರಣೆ ಮಾಡಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಈಗ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನ ಹಾಕೊತಾ ಇದ್ದೀನಿ. ಹೆಸರು ಕಾಳು ಬೇಳೆ ಹಾಕಿ ಸೊಪ್ಪನ್ನ ಉಪ್ಸಾರನ್ನ ಮುದ್ದೆ ಜೊತೆಗೆ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟು, ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಬೇಳೆ, ಒಂದು ಅರ್ಧ ಕಪ್ ಹೆಸರು ಕಾಳು, ಅರ್ಧ ಕಪ್ ತೊಗರಿ ಬೇಳೆನ ಹಾಕೊತಾ ಇದ್ದೀನಿ. ಎರಡನ್ನೂ ಫ್ರೈ ಮಾಡ್ಕೊಬಿಡೋಣ. ಫ್ರೈ ಮಾಡ್ಕೊಂಡಿದ ನಂತರ ನೀವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕೊತಾ ಇದ್ದೀನಿ. ನೋಡಿ ಇಲ್ಲಿ ಫ್ರೆಶ್ ಹೊಲದ ಸೊಪ್ಪು, ಅದನ್ನು ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಸೊಪ್ಪು ಬಾಡೋವರೆಗಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಡಿ. ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಆಗಿದ ನಂತರ ನೋಡಿ, ಇಷ್ಟು ಇದು ಫ್ರೈ ಆದರೆ ಸಾಕು ಸೊಪ್ಪು. ಈಗ ನೀವು ಉಪ್ಸಾಂಬರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಬಿಡಿ. ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ಒಂದು 3 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೀರು ಹಾಕ್ಕೊಂಡು ನಂತರ ಉಪ್ಪು ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಈ ಹೊಲದ ಸೊಪ್ಪಿನ ಉಪ್ಪು ಸಾಂಬಾರು ರೆಡಿ ಆಗಿಬಿಡುತ್ತೆ. ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಉಪ್ಪು ಸಾಂಬಾರು ರೆಡಿ. ಈಗ ನಮ್ಮ ಬೆರಕೆ ಸೊಪ್ಪಿನ ಉಪ್ಪು ಸಾಂಬಾರು ಮುದ್ದೆ ಜೊತೆಗೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.